ಇಲ್ಲಿನ ಸ್ಮಗ್ಲಿಂಗ್ ಸಾಮ್ರಾಜ್ಯ ತುಂಬಾನೇ ವಿಸ್ತಾರವಾಗಿದೆ. ಅದು ದೂರದ ಕೇರಳ ರಾಜ್ಯದವರೆಗೆ ವಿಸ್ತರಿಸಿಕೊಂಡಿದೆ. ಇಲ್ಲಿನ ಸ್ಮಗ್ಲರ್ಸ್ಗಳು ಗಾಂಜಾ ಮತ್ತು ಸಾರಾಯಿನ ದೋಣಿ ಮೂಲಕ ಕಪಿಲಾ ನದಿಯಲ್ಲಿ ಕೇರಳದ ಗಡಿ ದಾಟಿಸ್ತಾರೆ. ಆ ಮೂಲಕ ಇಲ್ಲಿನ ಜನರ ಬದುಕನ್ನೇ ದುಸ್ತರಗೊಳಿಸಿದ್ದಾರೆ. ಅದು ಯಾವ ರೀತಿ ಅವರ ವ್ಯವಹಾರನ ಕಳ್ಳದಾರಿಯಲ್ಲಿ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಡಿಬಿ ಕುಪ್ಪೆ ಮಂದಿಯ ನಿದ್ದೆಗೆಡಿಸುತ್ತಿರೋ ದಂಧೆಕೋರರ ಕಾರ್ಯಚಟುವಟಿಕೆಗಳನ್ನು ತಿಳಿದುಕೊಳ್ಳಲು ಕವರ್ ಸ್ಟೋರಿ ತಂಡ ಕಾರ್ಯಾಚರಣೆ ಪ್ರಾರಂಭಿಸಿತು. ಆಗ ನಮಗೆ ತಿಳಿದು ಬಂದ ಒಂದು ಅಂಶ ಏನು ಗೊತ್ತಾ? ಯಾವಾಗ ಕೇರಳದಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಯಿತೋ ಅವತ್ತಿನಿಂದ ಡಿಬಿ ಕುಪ್ಪೆ ವ್ಯಾಪ್ತಿಯಲ್ಲಿ ದಂಧೆಕೋರರ ಬಿಸ್ನೆಸ್ ಭರ್ಜರಿಯಾಗಿ ಹೆಚ್ಚಿತು. ಜೊತೆಗೆ ಈ ಭಾಗದಲ್ಲಿ ಗಾಂಜಾಕ್ಕೂ ಬೇಡಿಕೆ ಹೆಚ್ಚಾಯಿತು. ಹಾಗಾಗಿ ದಂಧೆಕೋರರು ತಮ್ಮ ಮನೆ ಸುತ್ತಮುತ್ತ ಕಾನೂನು ಬಾಹಿರವಾಗಿ ಗಾಂಜಾ ಬೆಳೆಸುತ್ತಿದ್ದಾರೆ ಅನ್ನೋ ಅಂಶ ಗೊತ್ತಾಯಿತು. ಇದನ್ನ ಪತ್ತೆ ಹಚ್ಚ ಹೊರಟ ನಮ್ಮ ತಂಡಕ್ಕೂ ಕೆಲ ಗಿಡಗಳು ಕಾಣಸಿಕ್ಕವು. ಕಪಿಲೆಯ ಮಡಿಲಲ್ಲಿ ಅಕ್ರಮ. ಸ್ಮಗ್ಲರ್ಗಳಿಗೆ ಈ ಕಪಿಲಾ ನದಿಯೇ ಮುಖ್ಯ ವಾಹಿನಿ. ಈ ನದಿ ಕೇರಳ ಹಾಗೂ ಕರ್ನಾಟಕ ಗಡಿಯನ್ನ ಪ್ರತ್ಯೇಕಿಸುತ್ತೆ. ಇದು ದಂಧೆಕೋರರಿಗೆ ವರದಾನವಾಗಿದೆ. ಸ್ಮಗ್ಲರ್ಗಳು ನಡುರಾತ್ರಿಯಲ್ಲಿ ಗಾಂಜಾ ಹಾಗೂ ಮದ್ಯವನ್ನ ಅಕ್ರಮವಾಗಿ ಈ ನದಿ ಮೂಲಕವೇ ತೆಪ್ಪದಲ್ಲಿ ಸಾಗಿಸುತ್ತಾರೆ ಅನ್ನೋ ಪಕ್ಕಾ ಮಾಹಿತಿ ನಮಗೆ ಸಿಕ್ತು. ನಡುರಾತ್ರಿ ಬೇಟೆಗೆ ರೆಡಿ. ಅಮಾವಾಸ್ಯೆಯ ನಡುರಾತ್ರಿ ನಾವು ಸ್ಮಗ್ಲರ್ಗಳ ಜಾಡು ಹಿಡಿದು ಕಪಿಲಾ ನದಿ ದಂಡೆ ಕಡೆ ಪ್ರಯಾಣ ಆರಂಭಿಸಿದ್ವಿ. ಪಕ್ಕದಲ್ಲೇ ಆನೆಗಳ ಹಿಂಡು ರೈತರ ಭತ್ತದ ಬೆಳೆಯನ್ನ ತಿಂದು ಮುಕ್ಕುತ್ತಿತ್ತು. ಜಾಗರೂಕತೆಯಿಂದ ಗಿಡ ಕಂಟಿ ಪೊದೆ ದಾಟುತ್ತಾ ನದಿ ದಡ ಸೇರಿದ್ವಿ. ದಟ್ಟವಾದ ಪೊದೆಯೊಳಗೆ ನುಗ್ಗಿ ಕುಳಿತುಕೊಂಡೆವು. ರಾತ್ರಿ 12 ಗಂಟೆಯಿಂದ 2 ಗಂಟೆವರೆಗೆ ಆ ಖದೀಮರಿಗಾಗಿ ಕಾದೆವು. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲೇ ವಿಷದ ಹಾವೊಂದು ಪೊದೆಯಲ್ಲಿ ಹರಿದಾಡುತ್ತಿತ್ತು. ನಿಧಾನಕ್ಕೆ ಸಾವರಿಸಿಕೊಂಡು ಧೈರ್ಯದಿಂದ ಕಾದು ಕುಳಿತೆವು. ಅಷ್ಟೊತ್ತಿಗೆ ಇಬ್ಬರು ನದಿ ದಾಟುತ್ತಾ ಕರ್ನಾಟಕ ದಡಕ್ಕೆ ಬಂದು ಕಾದು ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ 3 ತಂಡ ಬಂದು ಕ್ಷಣ ಮಾತ್ರದಲ್ಲಿ ವ್ಯವಹಾರ ಮುಗಿಸಿ ಮರೆಯಾಯಿತು. ಈ ರೀತಿ ಈ ದಂಧೆಕೋರರು ಆರಾಮವಾಗಿಯೇ ತಮ್ಮ ವ್ಯವಹಾರ ಮುಗಿಸಿ ಭರ್ಜರಿ ಹಣ ಸಂಪಾದಿಸುತ್ತಾರೆ. ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಅಬಕಾರಿ ಪೊಲೀಸ್ ಠಾಣೆಗಳೇ ಇಲ್ಲ. ಇನ್ನು ಡಿಬಿ ಕುಪ್ಪೆಗಂತೂ ಅಬಕಾರಿ ಪೊಲೀಸರು ಬರೋದೇ ಅಪರೂಪ. ಹಾಗಾಗಿ ಈ ಖದೀಮರು ಆರಾಮವಾಗಿ ತಮ್ಮ ದಂಧೆ ನಡೆಸುತ್ತಿದ್ದಾರೆ. ಇದು ಕಾಡಿನೊಳಗೆ ಕಷ್ಟಪಟ್ಟು ಜೀವಿಸುತ್ತಿರೋ ಕಾಕನಕೋಟೆ ಮಂದಿಗೆ ನುಂಗಲಾರದ ತುತ್ತಾಗಿದೆ. ಮುಖ್ಯಮಂತ್ರಿಗಳೇ, ನಿಮ್ಗೆ ಕಣ್ಣೇ ಕಾಣಿಸ್ತಿಲ್ವಾ? ಶಾಸಕರೇ, ಸಂಸದರೇ, ನಿಮ್ಗೆ ಹೃದಯ ಅನ್ನುವಂಥದ್ದೇ ಇಲ್ವಾ? ಇವರೆಲ್ಲ ತಮ್ಮ ಅಮೂಲ್ಯವಾದ ಓಟನ್ನು ಕೊಟ್ಟು ನಿಮ್ಮನ್ನ ಅಧಿಕಾರ ಗದ್ದುಗೆಗೆ ಏರಿಸಿದ್ದಾರೆ. ಆದರೆ ನೀವು ಇವರಿಗೆ ಕನಿಷ್ಠ ಸೌಲಭ್ಯನೂ ಕೊಡುವ ಸೌಜನ್ಯವನ್ನೇ ತೋರಿಸಲಿಲ್ಲಲ್ಲ. ಹಾಗಾಗಿ ಈಗಲಾದರೂ ಕಣ್ತೆರೆಯಿರಿ. ಈ ಮಂದಿಗೆ ಅವರು ಇರುವಲ್ಲೇ ಒಂದಿಷ್ಟು ಸೌಲಭ್ಯ ಮತ್ತು ಅವರ ಜೀವನಕ್ಕೊಂದು ದಾರಿ ಮಾಡಿಕೊಡಿ. ಇಲ್ಲದಿದ್ದರೆ ಇವರನ್ನು ಸುಸಜ್ಜಿತ ಪ್ರದೇಶಕ್ಕೆ ವರ್ಗಾಯಿಸಿ ಅವರ ಭವಿಷ್ಯಕ್ಕೊಂದು ದಾರಿ ಮಾಡಿಕೊಡಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.